JH ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕತೆ ಬಂದು ಸ್ನೇಹಮಯಿ ಮೊಲ. ಮೊಲದ ಮನಸ್ಸಿನಲ್ಲಿ ಅರಳಿದ ಸ್ನೇಹದ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೀತಿ ಕಥೆಗಳನ್ನು ಹೇಳ್ತೀನಿ, ಹಾಗೆ ಲೈಕ್ ಮಾಡಿ. ಸುಂದರವಾದ ಒಂದು ಅರಣ್ಯದಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲವೂ ಬೇರೆ ಬೇರೆಯಾಗಿ ಒಂದು ಕಡೆ ಪ್ರಾಣಿಗಳು, ಒಂದು ಕಡೆ ಪಕ್ಷಿಗಳು, ಹೀಗೆ ಎಲ್ಲವೂ ವಾಸಿಸುತ್ತಿದ್ದವು. ಅದೇ ಕಾಡಿನ ಒಂದು ಮರದ ಪೊಟರೆಯಲ್ಲಿ ಮೊಲ ತನ್ನ ಗೂಡನ್ನು ಕಟ್ಟಿಕೊಂಡಿತ್ತು. ಅದು ಯಾರೊಂದಿಗೂ ಅಷ್ಟೊಂದು ಬೆರೆಯುತ್ತಿರಲಿಲ್ಲ. ಅದರ ಮಾತು ತುಂಬ ಕಡಿಮೆಯಾಗಿತ್ತು. ಹಾಗಾಗಿ ಅದಕ್ಕೆ ಸ್ನೇಹಿತರೇ ಇರಲಿಲ್ಲ, ಒಂಟಿಯಾಗಿತ್ತು. ಹಗಲಲ್ಲಿ ತನ್ನ ಆಹಾರವನ್ನು ಹುಡುಕಿಕೊಂಡು ಕಾಡಿನಲ್ಲೆಲ್ಲ ಅಲೆದು ಆಮೇಲೆ ರಾತ್ರಿ ಆದ ತಕ್ಷಣ ಮತ್ತೆ ಆ ಪೊಟರೆಯೊಳಗೆ ಬಂದು ರಾತ್ರಿ ಕಳೆಯುತ್ತಿತ್ತು. ಇದೇ ರೀತಿ ತನ್ನ ದಿನಚರಿಯನ್ನು ಮಾಡಿಕೊಂಡಿತ್ತು. ಆಗ ಒಂದು ದಿನ ಆ ಕಾಡಿನಲ್ಲಿ ತುಂಬ ಬಿರುಗಾಳಿ. ಆ ಬಿರುಗಾಳಿಗೆ ಪ್ರಾಣಿ ಪಕ್ಷಿಗಳೆಲ್ಲ ಚೆಲ್ಲಾಪಿಲ್ಲಿ ಆದವು. ಎಲ್ಲ ಪಕ್ಷಿಗಳು ಹಾರುತ್ತಾ ಬೇರೆಡೆ ಹಾರಿ ಹೋದವು. ಪ್ರಾಣಿ ಪಕ್ಷಿಗಳು ತಮ್ಮ ಗೂಡಿಗೆ ಮರಳಿದವು. ಹೀಗೆ ಅದು ತುಂಬ ಭಯಂಕರ ಗಾಳಿ, ಬಿರುಗಾಳಿಯಾಗಿತ್ತು. ಆ ಬಿರುಗಾಳಿಗೆ ಸಿಕ್ಕಿ ಕೆಲವು ಪಕ್ಷಿಗಳು ತುಂಬ ಗಾಯಗೊಂಡವು. ಹಾಗೇ ಒಂದು ಪಕ್ಷಿ ಗಾಯಗೊಂಡು ನೆಲದ ಮೇಲೆ ಬಿದ್ದು ನೋವಿನಿಂದ ನರಳುತ್ತಿತ್ತು. ಅದನ್ನು ಕಂಡ ಈ ಮೊಲ ಅದನ್ನು, ಗೆಳೆಯ, ನೀನಿನ್ನೂ ಬದುಕಿದ್ದೀಯಾ? ಹಾಗಾದರೆ ನಡಿ, ನಾನು ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅದನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಬಂತು. ಹಾಗೆ ಆ ಮೊಲ ತುಂಬ ಒಳ್ಳೆಯ ಸ್ನೇಹದಿಂದ ಅದನ್ನು ಆರೈಕೆಗಳನ್ನು ಮಾಡಿತ್ತು. ದಿನವೂ ಅದಕ್ಕೆ ಶುಶ್ರೂಷೆ ಮಾಡಿತ್ತು. ಹಾಗೆ ಹಣ್ಣು ಹಂಪಲುಗಳನ್ನು ಆಹಾರವಾಗಿ ತಂದುಕೊಟ್ಟಿತು. ಇದೇ ರೀತಿ ಅದನ್ನು ಆರೈಕೆಗಳನ್ನು ಮಾಡಿ ಅದು ಸ್ವಲ್ಪ ಸ್ವಲ್ಪನೇ ಚೇತರಿಸಿಕೊಂಡಿತ್ತು. ಆ ಪಕ್ಷಿ ಮೊಲಕ್ಕೆ ಹೇಳಿತು, ನೀನು ನನ್ನನ್ನು ಕಾಪಾಡಿದ್ದೀಯಾ, ತುಂಬ ಧನ್ಯವಾದ. ನಾನು ಗುಣಮುಖವಾದ ಮೇಲೆ ನಿನಗೆ ಹಾಡಿ ನಿನ್ನನ್ನು ನಾನು ಸಂತೋಷಪಡಿಸುತ್ತೇನೆ ಎಂದು ಹೇಳಿತು. ಅದನ್ನು ಕೇಳಿದ ಮೊಲ, ಗೆಳೆಯ, ನೀನು ಆದಷ್ಟು ಬೇಗ ಗುಣಮುಖ ಹೊಂದು, ಆಮೇಲೆ ನೋಡೋಣ. ನಿನ್ನ ಸ್ನೇಹ ಹೊಂದಿದ್ದರೆ ಸಾಕು, ನನಗೆ ಇನ್ನೇನೂ ಬೇಡ ಎಂದು ಹೇಳಿತು. ಅದನ್ನು ಕೇಳಿದ ಪಕ್ಷಿಗೆ ತುಂಬ ಸಂತೋಷವಾಯಿತು. ನೀನು ನನ್ನ ನಿಜವಾದ ಗೆಳೆಯ. ಕಷ್ಟದಲ್ಲಿದ್ದಾಗ ನೀನು ನನ್ನನ್ನು ಕಾಪಾಡಿದ್ದೀಯಾ, ನಾನು ಅದನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿತು. ಹಾಗೆ ಆ ಪಕ್ಷಿ ಗುಣಮುಖವಾಯಿತು. ಒಂದು ದಿನ ಅದು ಒಂದು ಮರದ ಕೊಂಬೆಯ ಮೇಲೆ ಕುಳಿತು ಚೆನ್ನಾಗಿ ಆ ಮೊಲದ ಬಗ್ಗೆ ಹಾಡನ್ನು ಹಾಡಿತು. ಆ ಮೊಲ ತನ್ನನ್ನು ಎಷ್ಟು ಚೆನ್ನಾಗಿ ಆರೈಕೆ ಮಾಡಿತು ಎನ್ನುವುದರ ಬಗ್ಗೆ ಹಾಡಿತು. ಅದನ್ನು ಕೇಳಿದ ಮೊಲಕ್ಕೆ ತುಂಬ ಸಂತೋಷವಾಯಿತು. ಗೆಳೆಯ, ನೀನು ಎಷ್ಟು ಸುಂದರವಾಗಿ ಹಾಡುತ್ತೀಯಾ, ನನಗೆ ತುಂಬ ಸಂತೋಷವಾಯಿತು ನಿನ್ನ ಈ ಹಾಡನ್ನು ಕೇಳಿ ಎಂದು ಹೇಳಿತು. ಅದನ್ನು ಕೇಳಿದ ಪಕ್ಷಿ, ಗೆಳೆಯ, ನೀನು ನನ್ನನ್ನು ಆರೈಕೆ ಮಾಡಿದ್ದೀಯಾ, ಹಾಗಾಗಿ ನೀನು ಸಂತೋಷವಾಗಿರುವುದು ತುಂಬ ಮುಖ್ಯ. ಇದೇ ರೀತಿ ಹಾಡುಗಳನ್ನು ನಾನು ಹಾಡುತ್ತಾ ಇರುತ್ತೇನೆ ಇನ್ನು ಮೇಲೆ, ಅದರಿಂದ ನೀನು ಸಂತೋಷದಿಂದಿರು ಎಂದು ಹೇಳಿತು. ಆ ಹಾಡನ್ನು ಕೇಳಿದ ಆ ಕಾಡಿನಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲ ಈ ಮರದ ಬಳಿ ಬಂದರು. ಸ್ವಲ್ಪ ಅಂಜಿಕೆಯಾದರೂ ಕೂಡ ಆ ಮೊಲ ಮತ್ತು ಪಕ್ಷಿ ಅವರನ್ನೆಲ್ಲ ಮಾತಾಡಿಸಿ ಅವರ ಭಯವನ್ನು ದೂರ ಮಾಡಿದವು. ಹೀಗೆ ಆ ಪಕ್ಷಿಯ ಹಾಡನ್ನು ಕೇಳುತ್ತಾ ಎಲ್ಲ ಪ್ರಾಣಿ ಪಕ್ಷಿಗಳು ತುಂಬ ಸಂತೋಷದಿಂದ ದಿನ ಕಳೆಯುತ್ತಿದ್ದರು. ಹೀಗೆಯೇ ಆ ಕಾಡಿನಲ್ಲಿ ದಿನವೂ ಸಂತೋಷದ ದಿನಗಳೇ ಆಗಿದ್ದವು. ಹೀಗೆಯೇ ಆ ಮೊಲದ ಮನೆ ಒಂಟಿತನದ ಗುಹೆಯಲ್ಲ ಸ್ನೇಹದ ಮಂದಿರವಾಯಿತು. ದಿನವೂ ಆ ಪಕ್ಷಿ ಹಾಡುತ್ತಿತ್ತು. ಹಾಗೆ ಉಳಿದ ಪ್ರಾಣಿಗಳೆಲ್ಲ ಅದನ್ನು ಕೇಳುತ್ತಿದ್ದವು. ಇದರಿಂದ ತುಂಬ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಎಲ್ಲರೂ. ಇದನ್ನೆಲ್ಲ ನೋಡಿದ ಆ ಮರ ಎಲ್ಲರೂ ಸೇರಿದ್ದಾಗ, ಸ್ನೇಹವೆಂದರೆ ರಕ್ತ ಸಂಬಂಧವಲ್ಲ, ಹೃದಯದ ಸಂಪರ್ಕ ಎಂದು ಹೇಳಿತು. ಈ ಮೊಲದ ಪ್ರಾಮಾಣಿಕತೆ ಇಂದಿನ ಕಾಲದಲ್ಲಿ ತುಂಬ ಅಪರೂಪ. ಇವನು ಒಂಟಿಯಾಗಿರಲಿಲ್ಲ, ಅವನು ಸಮಯದ ನಿರೀಕ್ಷೆಯಲ್ಲಿದ್ದ ಎಂದು ಹೇಳಿತು.
ಈ ಕಥೆಯಿಂದ ಒಬ್ಬರ ಮೇಲೆ ತೋರಿಸಿದ ಪ್ರಾಮಾಣಿಕ ಸ್ನೇಹ ನಮಗೆ 100ರಷ್ಟು ಸಂತೋಷವನ್ನು ಕೊಡುತ್ತದೆ ಎಂಬುದು ಈ ಮೊಲದ ಒಳ್ಳೆತನ ಮತ್ತು ಸ್ನೇಹ ಆ ಇಡೀ ಕಾಡಿನ ನಗುವನ್ನು ಹೆಚ್ಚಿಸಿತು. ಧನ್ಯವಾದಗಳು.